ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ನಾಟಕದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಪ್ರಕ್ರಿಯೆ ಹೆಚ್ಚು ಕಡಿಮೆ ಮುಗಿದಿದೆ. ಒಟ್ಟು ಮತದಾರರ ಪೈಕಿ 20% ಮತದಾರರ ಹೆಸರು ಡಿಲೀಟ್ ಆಗಿದೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಹೆಸರುಗಳು ಡಿಲೀಟ್ ಆಗಿದ್ದು, ಕರಡು ಪ್ರತಿಯಲ್ಲಿ ತಮ್ಮ ಹೆಸರು ಬಿಟ್ಟು ಹೋಗಿರುವವರು ಫಾರಂ 6 ಅಥವಾ ಫಾರಂ 8 ಅನ್ನು ಕೊಡೋ ಮೂಲಕ ಮತ್ತೆ ಮತದಾರರ ಪಟ್ಟಿಯನ್ನು ಸೇರೋದಕ್ಕೆ ಅವಕಾಶ ಇರುತ್ತೆ. ಇದಕ್ಕೆ ಸೆಪ್ಟೆಂಬರ್ 23ರವರೆಗೆ ಅಂತಿಮ ಗಡುವನ್ನು ಕೊಡಲಾಗಿದೆ. ಅಕ್ಟೋಬರ್ 27ಕ್ಕೆ ಚುನಾವಣಾ ಆಯೋಗ ಪರಿಷ್ಕೃತ ಮತದಾರರ ಪಟ್ಟಿಯನ್ನು ಪ್ರಕಟಿಸುತ್ತೆ. ಹಾಗಾದರೆ ರಾಜ್ಯದಲ್ಲಿ ಇಷ್ಟೊಂದು ಮತದಾರರು ಡಿಲೀಟ್ ಆಗಿರೋದು ಯಾಕೆ? ಒಟ್ಟು ಮತದಾರರ ಪಟ್ಟಿಯಲ್ಲಿನ 20% ಹೆಸರುಗಳು ಡಿಲೀಟ್ ಆಗೋದು ಅಂದರೆ ದೊಡ್ಡ ಪ್ರಮಾಣದ ಹೆಸರುಗಳು ಪಟ್ಟಿಯಿಂದ ಹೊರಗುಳಿದಂತಾಗೋದಿಲ್ವಾ? ಹೊಸ ಕರಡು ಪ್ರತಿಲಿ ನಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ದೇಶದಾದ್ಯಂತ ನಡೀತಿರೋ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಭಾಗವಾಗಿ ರಾಜ್ಯದಲ್ಲಿ ಕೂಡ ವಿಶೇಷ ಸಮಗ್ರ ಪರಿಷ್ಕರಣಾ ಪ್ರಕ್ರಿಯೆ ಪೂರ್ಣಗೊಂಡಿದೆ. ರಾಜ್ಯದಲ್ಲಿ ಒಟ್ಟು 1,07,00,000ಕ್ಕೂ ಅಧಿಕ ಹೆಸರುಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಇದರಲ್ಲಿ 15,17,042 ಮಂದಿ ಪತ್ತೆಯಾಗದವರ ಲಿಸ್ಟ್ ಅನ್ನ ಸೇರ್ಕೊಂಡಿದ್ದಾರೆ. ಹಾಗೆ 65,45,679 ಮಂದಿ ಶಾಶ್ವತವಾಗಿ ಸ್ಥಳಾಂತರಗೊಂಡವರಿದ್ದಾರೆ. ಇನ್ನು 16,39,864 ಮಂದಿ ಮತದಾರರು ಸಾವನ್ನಪ್ಪಿದ್ದಾರೆ. ಜೊತೆಗೆ 7,09,870 ಮಂದಿ ಬೇರೆ ಬೇರೆ ಕಡೆಗಳಿಗೆ ವಾಸಸ್ಥಳವನ್ನ ಬದಲಿಸಿದವರಿದ್ದಾರೆ. ಇದನ್ನು ಹೊರತುಪಡಿಸಿ ಇನ್ನಿತರ ಕಾರಣಗಳಿಂದ ಸುಮಾರು 3,83,000ಕ್ಕೂ ಅಧಿಕ ಮಂದಿಯನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಈಗ ಒಟ್ಟು 4,40,80,151 ಮಂದಿ ಮತದಾರರಿದ್ದಾರೆ. ಇದರಲ್ಲಿ 2,21,59,240 ಮಂದಿ ಪುರುಷರು, 2,24,73,864 ಮಂದಿ ಮಹಿಳಾ ಮತದಾರರಿದ್ದಾರೆ. ಸೊ ಕರ್ನಾಟಕದ ಮತದಾರರ ಪಟ್ಟಿಯಲ್ಲಿ ಹೆಣ್ಣು ಮಕ್ಕಳೇ ಪವರ್ಫುಲ್. ಅವರ ಸಂಖ್ಯೆ ಪುರುಷರಿಗಿಂತ ಸುಮಾರು 3 ಲಕ್ಷ ಹೆಚ್ಚಿದೆ. ಇದಲ್ಲದೆ ಇನ್ನು 43 ಲಕ್ಷಕ್ಕೂ ಅಧಿಕ ಮಂದಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗುತ್ತೆ. ಹಾಗೆ ಕರಡು ಪ್ರತಿಯ ಬಗ್ಗೆ ಆಕ್ಷೇಪಣೆ ಮತ್ತು ಕ್ಲೈಮುಗಳನ್ನು ಸಲ್ಲಿಸುವುದಕ್ಕೆ ಸೆಪ್ಟೆಂಬರ್ 23ರವರೆಗೆ ಟೈಮ್ ಅನ್ನು ಕೊಡಲಾಗಿದ್ದು, ಅಕ್ಟೋಬರ್ 27ಕ್ಕೆ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡುವುದಾಗಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಹೇಳಿದ್ದಾರೆ. ಇನ್ನು ಈ ಪಟ್ಟಿಲಿ ನಮ್ಮ ಹೆಸರಿದೆಯಾ ಇಲ್ವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ನಾನಿಲ್ಲಿ ಹೆಸರನ್ನ ಪರೀಕ್ಷೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಿಮಗೊಂದ್ಸರಿ ಹೇಳ್ಬಿಡ್ತೀನಿ ಕೇಳಿ. ಮೊದಲು ನಿಮ್ಮ ಮೊಬೈಲ್ ಅಲ್ಲಿ ECI ನೆಟ್ ಅನ್ನೋ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಬಳಿಕ ಅದರಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಅನ್ನೋ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರನ್ನ ಹುಡುಕೋದಕ್ಕೆ ಒಂದಷ್ಟು ಆಪ್ಷನ್ಗಳಲ್ಲಿ ಇರುತ್ತವೆ. ಅದರಲ್ಲಿ ಬೆಸ್ಟ್ ಅಂದ್ರೆ ನಿಮ್ಮ ವೋಟರ್ ID ಕಾರ್ಡ್ನ ನಂಬರ್ ಮೂಲಕ ಹುಡುಕೋದು. ಇಲ್ಲಿ ನಿಮ್ಮ ವೋಟರ್ ID ನಂಬರ್ ಅನ್ನು ಹಾಕಿ ಸರ್ಚ್ ಕೊಟ್ರೆ ನಿಮ್ಮ ಡೀಟೇಲ್ಸ್ ಸಿಗುತ್ತೆ. ಅದರಲ್ಲಿ ನಿಮ್ಮ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಯಾವ ಲೋಕಸಭಾ ಕ್ಷೇತ್ರಕ್ಕೆ ನೀವು ಒಳಪಟ್ಟಿದ್ದೀರಿ, ನಿಮ್ಮ ಜಿಲ್ಲೆ ಹಾಗೂ ರಾಜ್ಯದ ವಿವರಗಳು ಇವೆಲ್ಲ ಇರುತ್ತವೆ. ಆ ಬಳಿಕ ಪಾರ್ಟ್ ನಂಬರ್ ಅಂದರೆ ನಿಮ್ಮ ಪೋಲಿಂಗ್ ಬೂತ್ನ ನಂಬರ್ ಇರುತ್ತೆ. ಹಾಗೆ ಆ ಬೂತ್ ಎಲ್ಲಿದೆ ಮತ್ತು ನೀವು ಮತದಾನ ಮಾಡುವ ರೂಮ್ ಯಾವುದು ಅನ್ನೋದರ ಡೀಟೇಲ್ಸ್ ಅನ್ನು ಕೂಡ ಅದರಲ್ಲಿ ಕೊಡಲಾಗಿರುತ್ತೆ. ಇನ್ನು ಆ ಕರಡು ಪ್ರತಿಯಲ್ಲಿ ನಿಮ್ಮ ಹೆಸರು ಯಾವ ನಂಬರಲ್ಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇದನ್ನು ಒಂದು ಸ್ಕ್ರೀನ್ ಶಾಟ್ ಮಾಡಿಟ್ಕೊಳ್ಳಿ. ಇಲ್ಲಿ ನಿಮ್ಮ ಹೆಸರಿದ್ರೆ ಕರಡು ಪ್ರತಿಯಲ್ಲಿ ನೀವು ಮತದಾರರಾಗಿ ಉಳ್ಕೊಂಡಿದ್ದೀರಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇನ್ನು ಇದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ voters.eci.gov.in ಅನ್ನೋ ವೆಬ್ಸೈಟ್ಗೆ ಭೇಟಿ ಕೊಡಿ. ಅದರಲ್ಲಿ ಡೌನ್ಲೋಡ್ ಎಲೆಕ್ಟೋರಲ್ ರೋಲ್ ಅನ್ನೋ ಟ್ಯಾಬ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಆ ಬಳಿಕ ಅದು ನಿಮ್ಮನ್ನ ಮತ್ತೊಂದು ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ರಾಜ್ಯದ ಹೆಸರನ್ನು ಕೊಟ್ರೆ ನಿಮ್ಮ ಜಿಲ್ಲೆ ಬಗ್ಗೆ ಮಾಹಿತಿಯನ್ನು ಕೇಳುತ್ತೆ. ನೀವು ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನಲ್ಲಿ ಎಂಟ್ರಿ ಮಾಡಿ. ಆ ಬಳಿಕ ನಿಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ. ಆ ನಂತರ ನಿಮ್ಮ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಕೊಟ್ಟರೆ ಒಂದು ಲಿಸ್ಟ್ ಓಪನ್ ಆಗುತ್ತೆ. ಆ ಲಿಸ್ಟಲ್ಲಿ ನಿಮಗೆ ಕೊಟ್ಟಿರುವ ನಿಮ್ಮ ಸೀರಿಯಲ್ ನಂಬರನ್ನು ನೋಡ್ಕೊಳ್ಳಿ. ಅಲ್ಲಿ ನಿಮ್ಮ ಡೀಟೇಲ್ಸ್ ಇದ್ದರೆ ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿದೆ ಅನ್ನೋದು ನಿಮಗೆ ಪಕ್ಕಾ ಆಗುತ್ತೆ. ಒಂದು ವೇಳೆ ಇಲ್ಲೇನಾದರೂ ನಿಮ್ಮ ಹೆಸರು ಇಲ್ಲದೆ ಹೋದರೆ ನೀವು ನಿಮ್ಮ BLOಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಆಗಲೇ ಹೇಳಿದ ಆ್ಯಪಲ್ಲಿ ನಿಮ್ಮ BLOಗಳ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ಅಥವಾ ಈ ಹಿಂದೆ SIR ಮಾಡೋ ಸಂದರ್ಭದಲ್ಲಿ ನಿಮಗೆ ಫೋನ್ ಮಾಡಿದ್ದ ಅಧಿಕಾರಿಗಳಿಗೆ ನೀವು ಮತ್ತೆ ಫೋನ್ ಮಾಡಿ ಅವ್ರ ಹತ್ರ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ. ಅವರು ನೀವು ಮುಂದೇನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ. ಇಲ್ಲಿ ಫಾರಂ 6 ಅನ್ನು 18 ವರ್ಷ ತುಂಬಿದವರ ಹೊಸ ಹೆಸರುಗಳ ಸೇರ್ಪಡೆ, ಸ್ಥಳಾಂತರಗೊಂಡವರು ಹಾಗೂ
ಗಣತಿ ವೇಳೆ ಹೆಸರು ಬಿಟ್ಟು ಹೋದವರು ಕೊಡಬೇಕಾಗತ್ತೆ. ಇನ್ನು ಫಾರಂ 8 ಅಲ್ಲಿ ಮತದಾರರ ಗುರುತಿನ ಚೀಟಿಯ ವಿವರಗಳಲ್ಲಿನ ತಿದ್ದುಪಡಿಯನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಈ ಬಗ್ಗೆ ನಿಮ್ಮ BLOಗಳನ್ನ ಸಂಪರ್ಕಿಸಿ. ಅದಕ್ಕೆ ಅಂತಲೇ ಚುನಾವಣಾ ಆಯೋಗ ಇನ್ನೂ 1 ತಿಂಗಳ ಕಾಲ BLOಗಳನ್ನ ಆಕ್ಟಿವ್ ಆಗಿ ಇಡ್ತಾ ಇದೆ. ಇನ್ನು ಈ SIR ಸಂದರ್ಭದಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಕೈಬಿಡಲಾಗಿರೋ ಜಿಲ್ಲೆಗಳ ವಿವರಗಳನ್ನು ನಾವು ನೋಡೋದಾದ್ರೆ ಉಡುಪಿಯಲ್ಲಿ 5.95% ಮತದಾರರ ಹೆಸರುಗಳು ಕೈಬಿಟ್ಟು ಹೋಗಿವೆ. ಹಾವೇರಿಯಲ್ಲಿ 8.62, ಉತ್ತರ ಕನ್ನಡದಲ್ಲಿ 8.7, ದಕ್ಷಿಣ ಕನ್ನಡದಲ್ಲಿ 8.73, ಚಿತ್ರದುರ್ಗ 9.91, ಚಾಮರಾಜನಗರ 10.03, ಚಿಕ್ಕಮಗಳೂರು 10.07, ತುಮಕೂರು 10.31, ಮಂಡ್ಯ 10.63, ಹಾಸನ 10.84, ಚಿಕ್ಕಬಳ್ಳಾಪುರ 11.68, ರಾಮನಗರ 11.78, ಶಿವಮೊಗ್ಗ 12.41, ಬೆಳಗಾವಿ ಹಾಗೂ ಕೊಪ್ಪಳದಲ್ಲಿ ತಲಾ 12.5, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 12.79, ವಿಜಯನಗರ 13, ಕೋಲಾರ 13.2, ಗದಗ 13.37, ದಾವಣಗೆರೆ ಹಾಗೂ ಕೊಡಗಲ್ಲಿ ತಲಾ 13.41, ಬಾಗಲಕೋಟೆಯಲ್ಲಿ 14.63, ವಿಜಯಪುರದಲ್ಲಿ 14.99, ಬೀದರಲ್ಲಿ 16.49, ಧಾರವಾಡ 16.52, ಯಾದಗಿರಿ 17.97, ಬಳ್ಳಾರಿ 18.16, ರಾಯಚೂರು 18.75, ಮೈಸೂರು 19.9, ಕಲಬುರಗಿ 22.01, ಬೆಂಗಳೂರು ನಗರ 42.71, BBMP ಉತ್ತರ 45.12, BBMP ಸೆಂಟ್ರಲ್ 45.54 ಹಾಗೂ BBMP ಪಶ್ಚಿಮ 49.33% ಮತದಾರರ ಹೆಸರುಗಳನ್ನು ವೋಟರ್ ಲಿಸ್ಟ್ನಿಂದ ಕೈಬಿಡಲಾಗಿದೆ. ಸೊ ಬೆಂಗಳೂರಲ್ಲಿ ಅತಿ ಹೆಚ್ಚು ಮತದಾರರ ಹೆಸರು ಕೈಬಿಟ್ಟು ಹೋಗ್ತಾ ಇದೆ. ಹಾಗಂತ ಇಲ್ಲಿ ಏನೋ ಬೆಂಗಳೂರಿನ ತುಂಬಾ ನಕಲಿ ಮತದಾರರು ಇದ್ರು ಅವರ ಹೆಸರುಗಳು ಕೈಬಿಟ್ಟು ಹೋಗಿವೆ ಅಂತ ಅಂದುಕೊಳ್ಳೋ ಹಾಗಿಲ್ಲ. ಇಲ್ಲಿ ಸಾಮಾನ್ಯವಾಗಿ ವೋಟಿಂಗ್ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗ್ತಾ ಇತ್ತು. ವಿದ್ಯಾವಂತರಿರೋ ಜಾಗದಲ್ಲೇ ಹೀಗಾದ್ರೆ ಹೇಗೆ ಅಂತ ನಾವೆಲ್ಲ ಅಂದುಕೋತಾ ಇದ್ವಿ. ಇಲ್ಲಿನ ಜವಾಬ್ದಾರಿಯುತ ಪ್ರಜೆಗಳು ವೋಟ್ ಹಾಕದೆ ರಜಾ ಬಂದ ಕೂಡಲೇ ಟ್ರಿಪ್ ಹೋಗ್ಬಿಡ್ತಾರೆ ಅನ್ನೋ ವಾದ ಕೂಡ ಇತ್ತು. ಆದ್ರೆ ಆ ನಂತರದ ದಿನಗಳಲ್ಲಿ ನಮಗೆ ಅರ್ಥ ಆಗಿದ್ದೇನು ಅಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿಗೆ ಬಂದ ಬಹುತೇಕ ಜನ ಏನಿದ್ದಾರೆ ಅವರು ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ವಲಸೆ ಬಂದು ಬೆಂಗಳೂರಲ್ಲಿ ನೆಲೆಗೊಂಡವರಿರ್ತಾರೆ. ಅವರು ತಮ್ಮೂರಿನ ವೋಟರ್ ಲಿಸ್ಟ್ಗಳಲ್ಲೂ ತಮ್ಮ ಹೆಸರನ್ನು ಇಟ್ಕೊಂಡಿರ್ತಾರೆ. ಜೊತೆಗೆ ಬೆಂಗಳೂರಿಗೆ ಬಂದ ನಂತರ ಇಲ್ಲಿ ಕಾರ್ಪೊರೇಷನ್ ಚುನಾವಣೆ ಹಾಗೂ ಇನ್ನಿತರ ಚುನಾವಣೆಗಳಲ್ಲಿ ಮತದಾನ ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಕೂಡ ಅವರ ಹೆಸರುಗಳು ಮತದಾರರ ಪಟ್ಟಿಯನ್ನ ಸೇರ್ಕೊಂಡಿರುತ್ತವೆ. ಇನ್ನು ಚುನಾವಣೆಗಳು ಬಂದಾಗ ಇವರೇನು ಮಾಡ್ತಾರೆ, ಮತ ಚಲಾಯಿಸೋದಕ್ಕೆ ತಮ್ಮ ಸ್ವಂತ ಊರುಗಳಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಎಲೆಕ್ಷನ್ ಟೈಮಲ್ಲಿ ಸಾಮಾನ್ಯವಾಗಿ ಬೆಂಗಳೂರಿನಿಂದ ಹೊರಗೆ ಹೋಗುವ ಎಲ್ಲ ಬಸ್ಸುಗಳು ತುಂಬಿ ತುಳುಕ್ತಾ ಇರುತ್ತವೆ. ಒಂದಷ್ಟು ಹೆಚ್ಚುವರಿ ಬಸ್ಗಳನ್ನು ಅರೇಂಜ್ ಮಾಡಬೇಕಾದ ಪರಿಸ್ಥಿತಿನೂ ಬರುತ್ತೆ. ಇನ್ನು ಕೆಲ ಕಡೆಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದ ರಾಜಕಾರಣಿಗಳೇ ತಮ್ಮೂರಿನ ಮತದಾರರು ಯಾರ್ಯಾರು ಬೆಂಗಳೂರಲ್ಲಿದ್ದಾರೆ ಅಂತ ಹುಡುಕಿ ಅವರನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಬಸ್ಸುಗಳ ವ್ಯವಸ್ಥೆಯನ್ನ ಮಾಡೋದು ಉಂಟು. ಹೀಗಾಗಿ ಇವರೆಲ್ಲ ಬೆಂಗಳೂರಿನಿಂದ ಹೊರಗೆ ಹೋಗಿ ತಮ್ಮೂರುಗಳಲ್ಲಿ ಮತ ಹಾಕೋದ್ರಿಂದ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗ್ತಾ ಇತ್ತು. ಇನ್ನು ಈಗ ಮತದಾರರ ಪಟ್ಟಿಯಲ್ಲಿ ಎರಡೆರಡು ಕಡೆಗಳಲ್ಲಿ ಹೆಸರನ್ನ ಇಟ್ಕೊಂಡಿರೋರು ಯಾರಿದ್ರು ಅವರ ಹೆಸರುಗಳು ಕೂಡ ಡಿಲೀಟ್ ಆಗ್ತಾ ಇರೋದ್ರಿಂದ, ಹಾಗೆ ಕೆಲವರು ಸರಿಯಾದ ದಾಖಲೆಗಳನ್ನ ಸಲ್ಲಿಸದೇ ಇರೋದ್ರಿಂದ, ಮತ್ತೆ ಕೆಲವರು ಬೆಂಗಳೂರಲ್ಲಿ ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ಆಸಕ್ತಿಯನ್ನ ತೋರದೇ ಇರೋ ಕಾರಣದಿಂದ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಹೊರಗಿಟ್ಟಂತಾಗ್ತಾ ಇದೆ. ಗೆಳೆಯರೆ, ಬೆಂಗಳೂರಲ್ಲಿ SIR ಮಾಡೋದಕ್ಕೂ ಮುಂಚೆ ಮತದಾರರ ಸಂಖ್ಯೆ 1 ಕೋಟಿಯನ್ನ ದಾಟ್ತಾ ಇತ್ತು. ಆದರೆ SIR ಪ್ರಕ್ರಿಯೆ ನಂತರ ಇಲ್ಲಿ ಸರಿಸುಮಾರು 46.5 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರುಗಳು ಕೈಬಿಟ್ಟು ಹೋಗಿವೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಹೆಸರುಗಳು ಈ ಪಟ್ಟಿಗೆ ಸೇರ್ಪಡೆ ಆಗಲೂಬಹುದು. ಆದರೂ ಸದ್ಯಕ್ಕಿರುವ 53 ಲಕ್ಷಕ್ಕೂ ಅಧಿಕ ಮತದಾರರೇನಿದ್ದಾರೆ ಅವರ ಪೈಕಿ ಎಷ್ಟು ಜನ ಮುಂದಿನ ಚುನಾವಣೆಗಳಲ್ಲಿ ಮತದಾನ ಮಾಡ್ತಾರೆ ಮತ್ತು ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗತ್ತೆ. ಇನ್ನು ಬೆಂಗಳೂರು, ಮೈಸೂರು, ಕಲಬುರಗಿ, ಬಳ್ಳಾರಿ, ರಾಯಚೂರು, ಯಾದಗಿರಿಗಳಲ್ಲಿ ಹೆಚ್ಚಿನ ಪ್ರಮಾಣದ ಮತದಾರರ ಹೆಸರುಗಳು ಕೈಬಿಟ್ಟು ಹೋಗಿವೆ. ಇನ್ನು ಈ ಜಿಲ್ಲೆಗಳಲ್ಲಿ ಅಲ್ಪಸಂಖ್ಯಾತ ಮತದಾರರ ಸಂಖ್ಯೆ ಹೆಚ್ಚಿರೋದ್ರಿಂದ ಇಲ್ಲಿ ಅತಿ ಹೆಚ್ಚು ಹೆಸರುಗಳು ಕೈಬಿಟ್ಟು ಹೋಗಿರೋದನ್ನ
ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡೋದಕ್ಕೆ ಮತ್ತು ರಾಜಕೀಯ ಲಾಭಕ್ಕೆ ಬಳಕೆ ಮಾಡ್ಕೋಬಹುದು. ಇನ್ನು ಚುನಾವಣಾ ಆಯೋಗ ಇದನ್ನು ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಗೆಳೆಯರೆ, SIR ನಿಂದ ಯಾರದ್ದೋ ಹೆಸರು ಬಿಟ್ಟು ಹೋಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಡೂಪ್ಲಿಕೇಟ್ ಹೆಸರುಗಳು, ಸಾವನ್ನಪ್ಪಿದವರ ಹೆಸರುಗಳು, 2-3 ಕಡೆಗಳಲ್ಲಿ ತಮ್ಮ ಹೆಸರುಗಳನ್ನು ದಾಖಲು ಮಾಡಿರುವವರ ಹೆಸರುಗಳು ಇವೆಲ್ಲ ಕೈಬಿಟ್ಟು ಹೋಗುತ್ತವೆ. ಇದರಿಂದ ರಾಜ್ಯದಲ್ಲಿನ ನೈಜ ಮತದಾರರು ಎಷ್ಟು, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ವೋಟಿಂಗ್ ಆಗುತ್ತೆ ಅನ್ನೋದರ ಒಂದು ಸ್ಪಷ್ಟ ಚಿತ್ರಣ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಬಿಟ್ಟು ಹೋಗಿದೆ, ನನ್ನ ಹೆಸರನ್ನ ತೆಗೆದು ಹಾಕಿಬಿಟ್ಟಿದ್ದಾರೆ ಅಂತ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಕೊಳ್ಳೋದು, ವಿಡಿಯೋ ಮಾಡ್ಕೊಂಡು ಅಲ್ಲೂ ಪಬ್ಲಿಸಿಟಿ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಂಥವರಿಗೂ ಚುನಾವಣಾ ಆಯೋಗ ಫಾರಂ 6 ಮತ್ತು ಫಾರಂ 8 ಅನ್ನು ಕೊಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದ್ರಿಂದ ಅವರು ನೈಜ ಮತದಾರರಾಗಿದ್ದರೆ ತಮ್ಮ ಹೆಸರನ್ನ ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಯಿತು ಅನ್ನೋದನ್ನ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೂಡಿಸೋದಕ್ಕೆ ಬಳಸಬೇಕಾದ ಅಗತ್ಯ ಏನಿಲ್ಲ. ಇನ್ನು ಇಲ್ಲಿ ಎಷ್ಟು ಪ್ರಮಾಣದ ವೋಟಿಂಗ್ ಆಗುತ್ತೆ ಅನ್ನೋದರ ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತ ಯಾಕೆ ಹೇಳೋದು ಅಂದರೆ, ಕಳೆದ ಬಾರಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಲ್ಲಿ ದಾಖಲೆ ಪ್ರಮಾಣದ ಮತದಾನ ಆಯಿತು. ಅದಕ್ಕೆ ಕಾರಣ SIR ಆಗಿತ್ತು. ಸೊ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಇದೇ ರೀತಿ ಅತಿ ಹೆಚ್ಚು ಪ್ರಮಾಣದ ಮತದಾನ ಆದಾಗ ನಾವು ಕೂಡ ದಾಖಲೆ ಮತದಾನ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಬರುತ್ತೆ. ಜೊತೆಗೆ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಒಂದು ನಂಬಿಕೆ ಬರುತ್ತೆ. ಅತಿ ಹೆಚ್ಚು ಮತದಾನ ಆಗಿ ಯಾವ ಪಕ್ಷ ಆರಿಸಿ ಬರುತ್ತೋ ಅವರನ್ನ ಜನ ಆರಿಸಿ ಕಳುಹಿಸಿದ್ದಾರೆ ಅಂತ ಹೇಳೋದಕ್ಕೆ ಅಲ್ಲೊಂದು ಅವಕಾಶ ಆಗುತ್ತೆ. ಸೊ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ, ಮತದಾನ ನಮ್ಮ ಹಕ್ಕು, ಅದನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.